ಜೈ ಶ್ರೀರಾಮ್. ನಾನು ಅರುಣ್ ಕೃಷ್ಣ. ರಾಮಾಯಣ ಒಂದು ಇತಿಹಾಸ ಎಂಬುದಕ್ಕೆ ಹಲವಾರು ಆರ್ಕೊಲಾಜಿಕಲ್ ಎವಿಡೆನ್ಸ್ ಸಿಗುತ್ತೆ. ಭಾರತಾದ್ಯಂತ ಅಲ್ಲ, ವಿದೇಶಗಳಲ್ಲಿಯೂ ಕೂಡ ಆರ್ಕೊಲಾಜಿಕಲ್ ಎವಿಡೆನ್ಸ್ ಉಂಟು. ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ಅದನ್ನು ನೋಡೋಣ ಬನ್ನಿ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧ ಪಟ್ಟಣಕ್ಕೆ ಬರ್ತಾರೆ, ಅಂದರೆ ಈಗಿನ ಹಂಪಿಗೆ ಬರ್ತಾರೆ. ಅಲ್ಲಿ ಸುಗ್ರೀವನನ್ನು ಭೇಟಿ ಮಾಡಿ ಸಹಾಯವನ್ನು ಕೇಳ್ತಾರೆ. ಸುಗ್ರೀವ ಏನು ಮಾಡ್ತಾನೆ ಅಂತ ಹೇಳಿದ್ರೆ 4 ತಂಡಗಳನ್ನು ರಚನೆ ಮಾಡಿ 4 ದಿಕ್ಕುಗಳಿಗೂ ಕಳಿಸ್ಕೊಡ್ತಾನೆ. ಆದರೆ ನಾನು ಒಂದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈಸ್ಟ್ ಡೈರೆಕ್ಷನಲ್ಲೇ ವಿನುತಾ ಎಂಬ ವಾನರರನ್ನು ಕಳಿಸ್ಕೊಡ್ತಾನೆ. ಕಳಿಸೋಕೆ ಮುಂಚೆ ಅದರ ಒಂದು ಜಾಗ್ರಫಿಕಲ್ ವರ್ಣನೆ ಮಾಡ್ತಾನೆ, ಆ ಜಾಗದ ಮಾಹಿತಿಯನ್ನು ಹೇಳ್ತಾನೆ. ಅದೇನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವು ಗೂಗಲ್ ಮ್ಯಾಪ್ಸಲ್ಲಿ ಹೋಗಿ ಕ್ಯಾಂಡೆಲೆಬ್ರಾ ಆಫ್ ಆ್ಯಂಡೀಸ್ ಅಂತ ಟೈಪ್ ಮಾಡಿ. ಇದು ಪೆರುವಲ್ಲಿದೆ, ಸೌತ್ ಅಮೇರಿಕಾ ಅಂತ ತೋರಿಸುತ್ತೆ. ಅಲ್ಲಿ ಒಂದು ಚಿತ್ರ ಬರುತ್ತೆ, ಆ ರೆಫರೆನ್ಸ್ ಇಟ್ಕೊಳ್ಳಿ. ಕಿಷ್ಕಿಂಧ ಕಾಂಡದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದೇನು ಅಂತ ಹೇಳಿದ್ರೆ, ತ್ರಿಶಿರ ಕಾಂಚನ ಕೇತು ತಾಲಸ್ಯ ಮಹಾತ್ಮನ ಸ್ಥಾಪಿತ ಪರ್ವತಸ್ಯ ಆಗ್ರೇ ವಿರಾಜತಿ ಸ ವೇದಿಕಾ ಅಂತ. ಅಂದರೆ ತ್ರಿಶಿರ ಅಂತ ಹೇಳಿದ್ರೆ ತ್ರಿಶೂಲದಂತೆ ಇದೆ, ಕಾಂಚನ ಇಲ್ಲಿ ಚಿನ್ನದ ಕಾಂತಿ ಉಳ್ಳದ್ದು ಅಂತ, ಮಹಾತ್ಮನಃ ಇಲ್ಲಿ ಯಾವ ಮಹಾತ್ಮ ಇದ್ದಾರೆ ಅಂತ ಹೇಳಿದ್ರೆ ಅನಂತ ಶಯನ ಅಂತ ತಿಳಿದು ಬರುತ್ತೆ. ಸ್ಥಾಪಿತ ಪರ್ವತಸ್ಯೆ ಆಗ್ರೇ ವಿರಾಜತಿ ಸ ವೇದಿಕಾ ಅಂತ. ಸ ವೇದಿಕಾ ಅಂದರೆ ಇದರ ಬುಡದಲ್ಲಿ ನೋಡ್ತಾ ಇದ್ದೀರ ಇಮೇಜಲ್ಲಿ, ಅಲ್ಲಿ ಒಂದು ಯಜ್ಞದ ಮಂಟಪ ಥರ ಚೌಕ ಆಕಾರದಲ್ಲಿದೆ, ಅದು ವೇದಿಕಾ ಅಂತ. ಇದನ್ನು ಯಾರು ನಿರ್ಮಾಣ ಮಾಡಿದರು ಅಂತ ವಾಲ್ಮೀಕಿ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಪೂರ್ವಸ್ಯಾಂ ದಿಶಿ ನಿರ್ಮಾಣಂ ಕೃತಂ ತತ್ ತ್ರಿದಶೇಶ್ವರೈ ತತಃ ಪರಮ ಹೇಮಮಯ ಶ್ರೀಮಾನ್ ಉದಯ ಪರ್ವತಃ ಅಂತ. ಪೂರ್ವಸ್ಯಾಂ ದಿಶಿ ನಿರ್ಮಾಣಂ ಕೃತಂ, ಇದು ಪೂರ್ವದಲ್ಲಿ ನಿರ್ಮಾಣವಾಗಿರುವಂಥದ್ದು, ಕೃತಾಯುಗದಲ್ಲಿ ನಿರ್ಮಾಣವಾಗಿರುವುದು ಅಂತ ತಿಳಿದು ಬರುತ್ತೆ. ಇದನ್ನು ಯಾರು ನಿರ್ಮಾಣ ಮಾಡಿದರು ಅಂತ ಹೇಳಿದ್ರೆ ತ್ರಿದಶೇಶ್ವರೈ, ಅಂದರೆ ಈಸ್ಟಿಗೆ ಅಧಿಪತಿ ಯಾರು ಅಂತ ಹೇಳಿದ್ರೆ ಇಂದ್ರ ಇದನ್ನು ನಿರ್ಮಾಣ ಮಾಡಿದರು ಅಂತ ತಿಳಿದು ಬರುತ್ತೆ. ಹೇಮಮಯ ಶ್ರೀಮಾನ್ ಉದಯ ಪರ್ವತಃ, ಇದರಿಂದ ಆಚೆಗೆ ಉದಯ ಪರ್ವತ ಎಂಬುದು ಇದೆ ಅಂತ ಸುಗ್ರೀವ ಹೇಳ್ತಾ ಇದ್ದಾನೆ. ಇದನ್ನು ನೋಡಿದ್ರೆ ಸುಗ್ರೀವನ್ಗೆ ಎಷ್ಟೆಲ್ಲ ನಾಲೆಡ್ಜ್ ಇತ್ತು ಅಂತ ತಿಳಿದು ಬರುತ್ತೆ. ಗೂಗಲ್ ಮ್ಯಾಪ್ ಇಲ್ಲದೆ ಆಗಿನ ಕಾಲಕ್ಕೆ ರಾಮಾಯಣ ಆಗಿರುವಂಥದ್ದು ತುಂಬ ಪೂರ್ವದಲ್ಲಿ. ಆಗಿನ ಕಾಲಕ್ಕೆ ಸುಗ್ರೀವನ್ಗೆ ಇದೆಲ್ಲ ಗೊತ್ತು ಅಂತ ಹೇಳಿದ್ರೆ ನಾವು ಭಾರತೀಯರು ಎಷ್ಟು ಮುಂದೆ ಇದ್ವಿ ಅನ್ನೋದನ್ನು ತಿಳಿದು ಬರುತ್ತೆ. ಇದೇ ಥರ ವಿಡಿಯೋಗಾಗಿ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಜೈ ಶ್ರೀರಾಮ್.